ಕರುಣ್ ನಾಯರ್ ಕರ್ನಾಟಕದ ಪ್ರತಿಭಾವಂತ ಕ್ರಿಕೆಟ್ ಪ್ಲೇಯರ್. ಸಿಕ್ಕ ಅವಕಾಶಗಳನ್ನೆಲ್ಲ ಭರ್ಜರಿಯಾಗಿ ಬಳಸಿಕೊಂಡು ಭರ್ಜರಿ ಪ್ರದರ್ಶನ ನೀಡುತ್ತಿದ್ದಾರೆ. ಇದೇ ಕಾರಣಕ್ಕಾಗಿಯೇ ಈಗ ಇಂಗ್ಲೆಂಡ್ ವಿರುದ್ಧದ ಸರಣಿಗೆ ಭಾರತ ಎ ತಂಡದಲ್ಲಿ ಸ್ಥಾನ ಸಿಕ್ಕಿದೆ. ಇದೇ ಸರಣಿಯಲ್ಲಿ ಟೀಂ ಇಂಡಿಯಾದಲ್ಲೂ ಸ್ಥಾನ ಸಿಗುವ ಸಾಧ್ಯತೆಯೂ ದಟ್ಟವಾಗಿದೆ. ಅದು ಕಿಂಗ್ ಕೊಹ್ಲಿ ರಿಟೈರ್ಡ್ ಆಗ್ತಿದ್ದಂತೆ ಕರುಣ್ಗೆ ಚಾನ್ಸ್ ಸಿಗ್ತಿರೋದು ಇಂಟ್ರೆಸ್ಟಿಂಗ್. ಯಾಕಂದರೆ ವಿರಾಟ್ ಕೊಹ್ಲಿ ಟೆಸ್ಟ್ ಕ್ಯಾಪ್ಟನ್ಸಿಯಲ್ಲೇ ಕರುಣ್ ನಾಯರ್ಗೆ ಟೆಸ್ಟ್ ಬಾಗಿಲು ಮುಚ್ಚಿದ್ದು ಈಗ ಮತ್ತೆ ಚರ್ಚೆಗೆ ಬಂದಿದೆ. ವಿರಾಟ್ ಕೊಹ್ಲಿ ನಾಯಕತ್ವದಲ್ಲಿ ತ್ರಿಶತಕ ಸಿಡಿಸಿದ್ದ ಕರುಣ್ 2016ರ ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿ ಭಾರತದ ಟೆಸ್ಟ್ ತಂಡದ ನಾಯಕರಾಗಿದ್ದರು. ಆಗ ಟೀಂ ಇಂಡಿಯಾದಲ್ಲಿ ಸ್ಥಾನ ಪಡೆದಿದ್ದ ಕನ್ನಡಿಗ ಕರುಣ್ ನಾಯರ್ ಭರ್ಜರಿ ಪ್ರದರ್ಶನ ನೀಡಿದ್ರು. 2016ರಲ್ಲಿ ಚೆನ್ನೈನಲ್ಲಿ ಇಂಗ್ಲೆಂಡ್ ವಿರುದ್ಧ ನಡೆದ 5ನೇ ಟೆಸ್ಟ್ನಲ್ಲಿ ಕರುಣ್ ನಾಯರ್ ಔಟ್ ಆಗದೆ 303 ರನ್ ಗಳಿಸಿ ದಾಖಲೆ ಬರೆದಿದ್ರು. ಟೀಂ ಇಂಡಿಯಾದ ಮತ್ತೊಬ್ಬ ಸ್ಫೋಟಕ ಬ್ಯಾಟ್ಸ್ಮನ್ ಆಗಿದ್ದ ವೀರೇಂದ್ರ ಸೆಹ್ವಾಗ್ ಕೂಡ 2 ಬಾರಿ ತ್ರಿಶತಕ ಬಾರಿಸಿ ದಾಖಲೆ ಬರೆದಿದ್ದಾರೆ. ಆದರೆ ಕರುಣ್ ನಾಯರ್ ತ್ರಿಶತಕ ಸಿಡಿಸಿದ್ರೂ ಮುಂದಿನ ಸರಣಿಗಳಲ್ಲಿ ಟೀಂ ಇಂಡಿಯಾದ ಬಾಗಿಲು ಕ್ಲೋಸ್ ಆಗುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಕರುಣ್ ನಾಯರ್ ಟೆಸ್ಟ್ ತಂಡಕ್ಕೆ ಆಯ್ಕೆಯಾಗಿರಲಿಲ್ಲ. ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ ಕರುಣ್ ಸಿಡಿಲಬ್ಬರ. ಕರುಣ್ ನಾಯರ್ಗೆ ಇಂಡಿಯಾ ಟೆಸ್ಟ್ ತಂಡದ ಬಾಗಿಲೇನು ಮುಚ್ಚಿತ್ತು. ಅದಕ್ಕೆಲ್ಲ ಹೆದರದ ಕರುಣ್ ನಾಯರ್ ತಮ್ಮ ಅದ್ಭುತ ಪ್ರದರ್ಶನ ಮುಂದುವರಿಸಿದ್ರು. ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ ಕಳೆದ ಸೀಸನ್ನಲ್ಲಿ ಕರುಣ್ ನಾಯರ್ ಭರ್ಜರಿ ಸಾಧನೆ ಮಾಡಿದ್ದಾರೆ. ಕಳೆದ ಡೊಮೆಸ್ಟಿಕ್ ಸೀಸನ್ನಲ್ಲಿ 3 ಮಾದರಿ ಸೇರಿ ಸುಮಾರು 2,000 ರನ್ ಗಳಿಸಿ ಎಲ್ಲರ ಹುಬ್ಬೇರುವಂತೆ ಮಾಡಿದ್ರು. ಅದರಲ್ಲೂ 9 ಶತಕಗಳು ಸೇರಿದ್ವು. ಕರುಣ್ ನಾಯರ್ ಆಯ್ಕೆ ಮಾಡಬೇಕು ಅಂತ BCCIಗೆ ಒತ್ತಡವೂ ಹೆಚ್ಚಾಗಿತ್ತು. ಹಾಗಾಗಿ ಅವರಿಗೆ BCCI ಆಯ್ಕೆ ಸಮಿತಿ ಮತ್ತೊಂದು ಅವಕಾಶ ನೀಡಿದೆ. ಕಿಂಗ್ ಕೊಹ್ಲಿ ಎಕ್ಸಿಟ್, ಕರುಣ್ ನಾಯರ್ ಎಂಟ್ರಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಕಿಂಗ್ ಕೊಹ್ಲಿ ಎಕ್ಸಿಟ್ ಆಗ್ತಿದ್ದಂತೆ ಕರುಣ್ ನಾಯರ್ ಎಂಟ್ರಿ ಕೊಡ್ತಿರೋದು. ಹೌದು, 2016ರ ಸಂದರ್ಭದಲ್ಲಿ ಕೊಹ್ಲಿ ಕ್ಯಾಪ್ಟನ್ಸಿಯಲ್ಲಿ ಕರುಣ್ ನಾಯರ್ ಭರ್ಜರಿ ಪ್ರದರ್ಶನ ನೀಡಿ ಫೇಮಸ್ ಆಗಿದ್ರು. ಆದರೆ ಅದಾದ ಸ್ವಲ್ಪ ದಿನಗಳಲ್ಲೇ ಕರುಣ್ ಟೆಸ್ಟ್ ತಂಡದಿಂದ ನಿರ್ಗಮಿಸಬೇಕಾಯಿತು. ಕೊಹ್ಲಿ ನಾಯಕತ್ವದಲ್ಲಿರುವಾಗಲೇ ಕರುಣ್ ನಾಯರ್ ಸ್ಥಾನ ಕಳೆದುಕೊಂಡು ವೈಟ್ ಜರ್ಸಿ ಬಿಚ್ಚಿಟ್ಟು ಹೊರಬರಬೇಕಾಗಿತ್ತು. ಆದ್ರೀಗ ಕಿಂಗ್ ಕೊಹ್ಲಿ ಟೆಸ್ಟ್ಗೆ ನಿವೃತ್ತಿ ಘೋಷಿಸಿದ್ದಾರೆ. ಇಂಥ ಹೊತ್ತಲ್ಲಿ ಕರುಣ್ ನಾಯರ್ಗೆ ಮತ್ತೆ ಚಾನ್ಸ್ ಸಿಕ್ಕಿದ್ದು ಕಮ್ಬ್ಯಾಕ್ ಮಾಡಿದ್ದು ಅಚ್ಚರಿ ವಿಚಾರವೇ. ಸದ್ಯ ಭಾರತ ಎ ತಂಡದಲ್ಲಿ ಸ್ಥಾನ ಪಡೆದಿರೋ ಕರುಣ್ ನಾಯರ್ ಟೀಂ ಇಂಡಿಯಾಗೂ ಆಯ್ಕೆ ಫಿಕ್ಸ್ ಅಂತ ಹೇಳಲಾಗ್ತಿದೆ. ಸದ್ಯ ಎ ತಂಡಕ್ಕೆ ಆಯ್ಕೆಯಾಗಿರೋ ಕನ್ನಡಿಗನಿಗೆ ಮಾಜಿ ಕ್ರಿಕೆಟಿಗರು ಜೋಶ್ ತುಂಬಿಸುತ್ತಿದ್ದಾರೆ. ಕೊಹ್ಲಿ ಸ್ಥಾನ ತುಂಬುತ್ತಾರಾ ಕರುಣ್ ನಾಯರ್? ಕಳೆದೊಂದು ದಶಕದಿಂದ ವಿರಾಟ್ ಕೊಹ್ಲಿ ಟೆಸ್ಟ್ನಲ್ಲಿ 4ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡ್ತಿದ್ರು. ಆದ್ರೀಗ ವಿರಾಟ್ ಕೊಹ್ಲಿ ನಿವೃತ್ತಿಯಿಂದ ಕೊಹ್ಲಿಯ 4ನೇ ಕ್ರಮಾಂಕ ತೆರವಾಗಿದೆ. ಆ ಸ್ಥಾನಕ್ಕೆ ಕರುಣ್ ನಾಯರ್ ಕಣಕ್ಕೆ ಇಳಿಯಬಹುದು ಅಂತ ಹೇಳಲಾಗ್ತಿದೆ. ಆದರೆ ಕೊನೆಯ ಹಂತದಲ್ಲಿ ಏನಾಗುತ್ತೆ ಅನ್ನೋದು ನಿಗೂಢವಾಗಿದೆ. ಒಟ್ನಲ್ಲಿ ರಣಜಿ ಟ್ರೋಫಿಯಲ್ಲಿ ಅದ್ಭುತ ಪ್ರದರ್ಶನ ನೀಡಿದ ಕನ್ನಡಿಗ ಕರುಣ್ ನಾಯರ್ಗೆ ಕೊನೆಗೂ ಭಾರತ ತಂಡದಲ್ಲಿ ಅವಕಾಶ ಸಿಕ್ಕಿದೆ. ರಣಜಿಯಂತೆ ಇಂಗ್ಲೆಂಡ್ ಟೂರ್ನಿಯಲ್ಲೂ ಕರುಣ್ ಅಬ್ಬರಿಸ್ತಾರಾ ಅನ್ನೋದು ನಿರೀಕ್ಷೆ ಹೆಚ್ಚಿಸಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.